ಮುಂದೆ ಎಲ್ಲ ಅಡಿಗೆ ಮಾಡಕ್ ಕಲ್ತಿ ಬಿಡವ ಏನಕ್ಕ. ಗಂಡನ ಮನಿ ಅದು ತವ್ರ ಮನ್ಯಾಗ ಕುಂತ್ರ ಬಿಡ್ತಾರನ ಅವ್ರು ಗಂಡನ ಮನೆಯವ್ರು. ಕಲ್ಕೊನಬೇಕು ಮಾಡಬೇಕು. ಉಪ್ಪಿಟ್ಟು ಮಾತ್ರ ಘಮ ಘಮ ಅನ್ನಕತ್ತತಿ. ಯಾತಿ ನಮ್ಮ ಮನ್ಯಾಗ ನಾ ಮಾಡಿದ ಉಪ್ಪಿಟ್ಟು ಅಂದ್ರೆ ಒಟ್ಟರು ಅಷ್ಟು ಇಷ್ಟಪಟ್ಟು ತಿಂತಾರ. ಆಗ ಹೋದಾಗ ನನಗೇನೋ ಮಾಡಕ್ ಬರ್ತಿದ್ದಿಲ್ಲಲ್ಲ, ಆಕಿ ನಮ್ಮ ಹೆಣ್ಮಗಳು ನನಗ ಅಂಗಿಸ್ತಿದ್ಲು. ಅದಕ್ಕೆ ನಾನು ಯೂಟ್ಯೂಬ್ನಾಗ ನೋಡ್ಕೊಂಡು ಎಲ್ಲ ಮಾಡಕ್ ಕಲ್ತ್ ನೋಡಿ ಅತ್ತಿ. ಈ ಬಾಯಿ ಮುಚ್ಕೊಂಡ್ ಗಪ್ನ ಇರ್ತಾವ ನೋಡು. ನಿಮ್ಮತ್ತೇನು ಅಡಿಗೆ ಮಾಡಂಗಿಲ್ಲನ? ಅತ್ತೆಯರಿಗೆ ಆರಾಮಂದಿಲ್ಲಲ್ಲ, ಅದಕ್ಕೆ ಅವ್ರನ್ನೇನು ದಗದ ಮಾಡಕ್ಕೆ ಹೆಚ್ಚಂಗಿಲ್ಲ ಅತ್ತಿ. ಎಲ್ಲ ನಾನು ಮಾಡಿರ್ತೀನಿ. ಯವ್ವ ನೀನು ಲಗ್ನಾಗಿ ಹೋಗಿಂದ ಹೆಂಗೆ ಏನು ಎತ್ತ ಅಂತ ಅನ್ಕೊಂಡಿದ್ದೇವ. ನಮ್ಮ ಮನೆ ಮರ್ಯಾದೆ ಉಳಿಸಿದಿ, ನಮ್ಮ ಮನೆ ಹೆಸರು ತಂದು ಬಿಡವ ವೀನಕ್ಕ. ನಿಮ್ಮ ಅಂಕರು ಬರೀ ನಿಂದ ಚಿಂತೆ ಮಾಡ್ತಿದ್ಲು ನೋಡು. ವಿದ್ಯಾವಂತ ಚಿಂತೆ ಮಾಡ್ತಿದ್ದಿಲ್ಲ. ಆಕೆ ಹೆಂಗಾದ್ರೂ ಪರಾಗಿ ಬರ್ತಾಳ, ನಮ್ಮ ವೀನಕ್ಕೆ ಹೆಂಗೆ ಮಾಡ್ತಾಳೋ ಏನು ಮಾಡ್ತಾಳ ಅಂತ ಬರೀ ನಿಂದ ಚಿಂತಿತ್ತು. ನಮ್ಮ ಮನೆಯವ್ರನ್ನ ಬಿಟ್ಟು 4 ಮಂದಿ ಅಡಿಗೆ ಮಾಡಿ ಹಾಕ್ಬೇಕು ಯಮ್ಮ. ನಾನು ಮುಂಜಾನೆ 8 ಅನ್ನೋರೊಳಗೆ ನಮ್ಮ ಮನೆಯಾರಿಗೆ ಬುತ್ತಿ ಕಟ್ ಕಳಿಸ್ಬೇಕು. ನಾನು ನಶಿನಿಯಾಗ ಎದ್ದಿರ್ತಿ ಬಿಡವ. ಹಂಗಾದ್ರೆ ಇಲ್ಲಿ ಹೇಳಾಕ ನಾ ಯಾಕಂತಿದ್ದೀನಿ ನೋಡವ. ಹೌದಮ್ಮ, ನನಗೆ ಅಲ್ಲಿ ಹೋಗಿಂದ ಗೊತ್ತಾತು ಅವ್ವ ಎದಕ್ಕೆ ಹೇಳ್ತಿದ್ಲು ನಮಗಂಥೇಳಿ. ಕರೆ ಹೇಳ್ತೀನಿ, ತಾಯಿ ಮನಿನ ಗಂಡನ ಮನಿನ ಅವು ಅಂತಿದ್ಲು ಮಾತಿಗೆ ಮೇಲೆ. ಗಂಡ ಮನಿಗೆ ಹೋದಾಗ ಗೊತ್ತಾಕತಿ ಬಾ, ಅವ್ರೇನು ಕುಂದ್ರಸ್ ಮಾಡಿ ಹಾಕಾರ ನಿನಗಂತಿದ್ಲು. ಈಗ ಅನ್ಸಾಕತ್ತ ನನಗಂಕರು ಇದನ್ನ ಕೇಳಿ ಬಾ ಖುಷಿ ಆಯ್ತವ. ಏನಾಕ ಹೆಣ್ಣು ಮಕ್ಕಳು ಗಂಡನ ಮನ್ಯಾಗ ಹೋಗಿ ಹೆಸರು ತಗೊಂಡ್ರ ಮುಗೀತು, ಹೆತ್ತಾರದಲ್ಲಿ ಬಂದು ಬಿಡ್ತತಿ. ನಮ್ಮ ಮನ್ಯಾಗ ಎಲ್ಲಾರು ಅಂತಿರ್ತಾರ, ಇಷ್ಟು ಸಾಲಿ ಕಲ್ತಾಕಿ ಆಗಿ ಎಲ್ಲ ಹೆಂಗೆ ಹೊತ್ತುಗಿತಾಳ ನೋಡಿಕೆ ಅಂತಿರ್ತಾರ ಅಮ್ಮ. ನಮ್ಗೆ ಸಾಕು 4 ಮಂದಿ ಬಾಯಾಗ ಅದಿರಲ್ಲ ಗಂಡನ ಮನ್ಯಾಗ, ಇಷ್ಟ ಸಾಕು ನೋಡು. ನಮ್ಮ ಅಂತಮ್ರು ಎಲ್ಲರೂ ಮತ್ತು ಮನ್ಯಾಗ ಅಲ್ಲಿ ಏನಾರ ಅವ್ರದ್ದು ಕಾರ್ಯಕ್ರಮ ಇದ್ದು ಅಂದ್ರೆ ಕರಿರ್ತಾರ. ಅಲ್ಲಿ ಹೋಗಿ ಎಲ್ಲ ಮಾಡಿ ಬರ್ತೀನಿ ನಾನು. ಅವ್ರು ಅಂತಿರ್ತಾರ, ಓದ್ದಕ್ಕೆ ಆಗಿ ಅಷ್ಟು ದೊಡ್ಡ ಮಟ್ಟಂದಕ್ಕೆ ಆಗಿ ಒಟ್ಟ ಸೊಕ್ಕಿಲ್ಲ, ಹೆಂಗೆ ಮಾಡ್ತಾಳ ನೋಡು ಅಂತ ಹೇಳಂತಾರೆ ನನಗೆ. ಇದಕ್ಕೆ ಹೆಚ್ಚಿಂದ ಏನು ಬೇಕು ತಂದೆ ತಾಯಿಗೆ? ಇನ್ನೊಂದು ಏನು ಚಿಂತಿಲ್ಲವ, ಲಘು ಬಸರಾಜ ಅಂದ್ರೆ ನಿಂದೊಂದು ಬಾಣೆತನ ಮಾಡಿಬಿಡ್ತೀನಿ. ಅದೊಂದು ಆಸೆ ನೋಡು ನನಗೆ. ಹಾಕವ್ ತಡ್ಕೋ, ಆಕಿಗೂ ಮಕ್ಳು ಹಾಕವ್. ಕೈಕಾಲಾಗ ಗಟ್ಟಿರೋರೊಳಗ ಬಾಣೆತನ ಮಾಡಿ ಮುಗಿಸ್ಬಿಟ್ರೆ ಮುಗ್ದ ಹೋತಲ್ರಿ, ನನ್ನ ಜವಾಬ್ದಾರಿ ಕಳೆದು ಬಿಡ್ತತಿ. ಎಂದರ ಒಲಿ ಹಚ್ಚಿದ್ ನೋಡಿದ್ರೇನ ನಮ್ಮ ವೀನಕ್ಕ? ಇವತ್ತು ಯಾಕ ಕೈಕಾಲು ಬ್ಯಾನಾಗ್ಯಾವ ಅಂತನ್ನೆ. ಯವ್ವ ನೀ ಕುಂದ್ರ ಅಂತೇಳಿ ಅಡಿಗೆ ಮನೆ ಒಟ್ಟು ಸ್ವಚ್ಛ ಮಾಡ್ಕೊಂಡು ಎಲ್ಲ ತೆಗ್ದ ತಾನ ಮಾಡ್ಯಾಳ ನೋಡ್ರಿ ಹೊಂದು ಹಿಡ್ದ. ನನಗೂ ಖುಷಿ ಆತವ. ಈ ಮನೆ ಒಂದು ಬಂದತವ, ಅದು ಅಂಕ್ರ ಕಣ್ಣು ಬುಚ್ಚಿ ಬಾಯಿ ತೆಗಿತೈತಿ. ಮೊದ್ಲೇಕ್ ಹಿಂಗತಿ ಇದ್ದಿದ್ದಿಲ್ಲ, ಆಕಿನೂ ಹೊಂದು ಹಿಡ್ದ ಎಲ್ಲ ದಗದ ಮಾಡ್ತಿದ್ಲು. ಈಗ ಹಡಂಗತ್ ಕಲ್ತು ಬಿಟ್ಟ ನೋಡಿ. ಬರೀ ಓದ್ತೀನಿ ಅಂತೇ ಕದ ಹಾಕೊಂಡು ಕುಂತು ಬಿಡ್ತಾ, ತಿನ್ನಾಕ ಕಟ್ಟ ಬರ್ತಾ. ಅದೇನು ಓದ್ತಾಳೋ ಏನು ಮಾಡ್ತಾಳೋ. ನನಗೇನೋ ನಾಟಕ ಆಡ್ತಾಳ ಅಂತ ಅನಿಸ್ತತಿ. ನನಗೂ ಹಂಗ ಅನ್ಸಕತ್ತತಿ. ನಾಟಕ ಆಡೋರು ಎಷ್ಟು ದಿನ ಆಡ್ತಾರ್ರಿ? ಈಗ ಅದನ್ನ ಒಟ್ಟು ಕುಂಟ್ನೆಪ ಇಟ್ಕೊಂಡು ಎಷ್ಟು ದಿನ ಆಟ ಆಡ್ತಾಳ? ತಡ್ರಿ ನೋಡೋಣ. ಇಟ್ಟ ದಿನ ತಡ್ದೀವಂತ ಇನ್ನೊಂದಿಷ್ಟು ದಿನ ತಡದ್ ನೋಡೋಣ. ಏನು ಓದ್ತಿದ್ಲು ಅಂತೇಳಿ ಗೊತ್ತಾಗತ್ತಲ್ಲ. ಪೇಪರ್ ಬರೋದು ಅದ್ರದ್ದು ಏನಾದ್ರು ರಿಸಲ್ಟ್ ಅಂತಾರಲ್ಲ, ಅದು ಬಂದು ಏನು ಗೊತ್ತಾಗತ್ತಲ್ಲ ಈಕಿದು ಬಣ್ಣ. ನಾನು ಓದ್ತೀನಿ, ಮನೆಯಂದಾಗ ಎಲ್ಲ ಮಾಡಿಟ್ಟು ಓದ್ತೀನಿ. ನಾನು ಸಹನವ್ನಂಗೆ ಮಾಡಂಗಿಲ್ವ? ಹಂಗತಿ ಮಾಡಿದ್ರೆ ನಮ್ಮ ಮನೆ ನಡಿಬೇಕಲ್ಲ. ಎಲ್ಲರೂ ನಮ್ಮವ್ನಂಗೆ ಅತ್ತಿಯಾರು ಸಿಗ್ಬೇಕಲ್ಲ. ಇನ್ನು ನಮ್ಮ ಹೆಣ್ಮಗಳ ಇತ್ತನ ಕಡ್ಡಿ ತೆಗೆದು ಇತ್ತ ಹಾಕಂಗಿಲ್ಲ. ಮಾಡಿಟ್ಟಿದ್ದನು ಒಂದು ಬೋಗಣಿ ತಿಂದು ಕುಂತು ಬಿಡ್ತಾಳ ಕಾಲು ಚಾಚ್ಕೊಂಡು. ಏನಾರ ಅನ್ನ ಹತ್ಕೊಂತ ನಿಂದಿರ್ತಾಳ. ನಾ ಹೇಳೋದ ಬಿಟ್ಬಿಟ್ಟೇನೆ ಆಕಿಗೆ. ಎಷ್ಟು ದಿನ ತಿನ್ನೋಳಕ ಕುಂತಂತೆ. ಈಗ ಅಂಕರು ನಿಮ್ಮ ಹೆಣ್ಮಗಳು ಸೀಳಿ ಬೀಳ್ತಾವ ನೋಡು. ಕುಂತು ತಿಂದು ಚೆರಿಬ್ ಹೆಚ್ಚಾಗೈತಿಕಿದು. ನಾ ತಲೆನ ಕೆಡ್ಸ್ಕೊಳಕ್ಕೆ ಹೋಗಂಗಿಲ್ಲ ಅಯ್ಯಮ್ಮ. ಏನಾರ ಯಾಕೆ ಮಾಡ್ಕೊಂಡು ಬಾಯಿ ಬೀಳೋಳಕ. ನಂದೇನು ಅಡುಗೆ ಮಾಡೋದೈತೆ, ಅಡುಗೆ ಮಾಡ್ತೀನಿ. ಇವು ಕಸ ಮುಸ್ರಿ ಮಾಡಕ್ಕೆ ದಗದ್ದಾಕಿ ಬರ್ತಾಳ. ನಾನು ಬರೀ ಅಡುಗೆ ಮಾಡೋದು. ಇವು ಒಂದಿಟ್ಟು ಅಡುಗೆ ಮನೆಗೆ ಅಂಕರು ಯಾರನ್ನೂ ಬಿಟ್ಕೊಳಂಗಿಲ್ಲ. ಅಡುಗೆ ಮನೆಯನ್ನ ಕೆಲಸ ನಾನು ಮಾಡ್ಕೊತೀನಿ. ಬಾಂಡೆ ಎಲ್ಲ ತುಂಬಿ ಹೊರಗೆ ಇಟ್ಟಿರ್ತೀನಿ. ಯಾಕಂದ್ರೆ ನಮ್ಮ ಅತ್ತಿನೂ ಒಳಗೆ ಕರ್ಕೊಳಂಗಿಲ್ಲ ಅಡುಗೆ ಮನೆಯಾಗ ಯಾರನ್ನೂ ಕೆಲಸದವ್ರನ್ನ. ಅಷ್ಟು ಬಾಂಡೆ ತುಂಬಿಟ್ಬಿಟ್ಟಿರ್ತೀನಿ, ಅವರ ಮಾಡ್ತಾರ. ಇಷ್ಟು ದಗದ್ ನೋಡು ನಂದು. ಉಪ್ಪಿಟ್ಟು ಆತನ ನೋಡು. ನಿಮ್ಮಪ್ಪ ನಿಮ್ಮ ಅಣ್ಣ ಹೊರಗೆ ಹೋಗಾರ ಹಾಕಿ ಕೊಟ್ಬಿಡು ಅವರಿಗೆ. ಹ್ಞೂ ಆತ. ನಿಮ್ಮ ಅಪ್ಪಾಜಿಗೆ 1 ಪ್ಲೇಟು, ನಿಮ್ಮ ಅಣ್ಣ 1 ಪ್ಲೇಟ್ ಹೋಗಿ ಕೊಟ್ಟು ಬಾಯೋ. ಹ್ಞೂ ಅವ್ವ. ಅಯ್ಯ ಮಾಮರಿಗೆ ಬೇಕಂದ್ರೆ ಕೊಡ್ರಿ ಉಪ್ಪಿಟ್ಟು ಶಿರಾನ. ಇವ್ರಿಗೆ ಬ್ಯಾಡ್ರಿ. ಯಾಕೆ ಬೇಡ? ಅವ್ರಿಗೆ ಉಪ್ಪಿಟ್ಟು ಇಷ್ಟ ಇಲ್ಲಂತ್ರಿ, ಅದಕ್ಕೆ ಬ್ಯಾಡ್ರಿ. ಅವರಿಗೆ ಇಷ್ಟ ಇಲ್ಲ ಅಂದ ನನ್ನ ಮಗ ಎಂದು ಅಡಿಗೆಗೆ ಆಚಾರ ಬಿಡ್ದಾವಲ್ವ, ಇವತ್ತು ಹೆಂಗ ಅಂದ? ಎಲ್ಲಾನು ನಿಮ್ಮ ಮುಂದೆ ಹೇಳ್ಬೇಕಂತ ಏನಿಲ್ರಿ ಅವರಿಗೆ. ನನ್ನ ಮುಂದೆ ಹೇಳಾರಲ್ಲನ್ರಿ. ನಾ ಅವ್ರ ಪೂರ್ತಿ ಅವಲಕ್ಕಿ ಮಾಡ್ತೀನಂತ. ಸರಿ, ನೀ ಹೋಗಿ ಕೊಟ್ಟು ಬರೋಗ ನಿಮ್ಮ ಅಪ್ಪಗೆ. ನೋಡಿ ವಿನಾಯಕ, ಈ ಇಲೆಕ್ಷನ್ ಪ್ರಚಾರಕ್ಕೆ ಒಟ್ಟು ಹೋಗಕ್ಕೆ ಹೋಗ್ಬೇಡ. ಯಾಕ್ರಿಪ್ಪ? ಇವು ಇಲೆಕ್ಷನ್ ತಿಂಡಿ ನಮ್ಗೆ ಯಾಕಪ್ಪ ಬೇಕು? ಮತ್ತು ನಾಳೆ ಅವರು ರಾಜಕೀಯದವರು ಅಂತ ಇರ್ತಾರೆ. ಈಗ ಒಬ್ರದ್ದು ಪ್ರಚಾರ ಮಾಡಕ್ಕೆ ಹೋದ್ರೆ ಒಬ್ರಿಗೆ ಕಣ್ಕಿಸ್ರು. ಅದು ಎದಕ್ಕೆ ಬೇಕು? ಅದಕ್ಕೆ ಅದನ್ನೇನು ಉಸಾಬರಿ ಮಾಡಕ್ಕೆ ಹೋಗ್ಬೇಡ. ನಾವು ಯಾವ ರಾಜಕೀಯ ಮಾಡಂಗಿಲ್ಲಪ್ಪ, ಯಾವ ಪಕ್ಷದಾಗೂ ಇಲ್ಲ. ನಾವು ಓಟ್ ಹಾಕೋರ ಆಟ ಅಂಥೇಳಿ ಸುಮ್ಮನೆ ಹಿಂದಕ್ಕೆ ಸರ್ಕೊಂಡ್ಬಿಡು.
ಮತ್ತು ಗೆಳೆಯರು ಕೂಡ ಕೂಡಿ ಅವ್ರು ಕೂಡ ಹೋದ್ನ್ಯಾ ಪ್ರಚಾರಕ್ಕೆ ಇವ್ರು ಕೂಡ ಹೋದ್ನ್ಯಾ ಅನ್ನಕ್ಕೆ ಹೋಗ್ಬೇಡ ನೋಡು. ಆಯ್ತಾಳ್ರಿಪ್ಪ, ಹಂಗೆ ಮಾಡ್ತೇನೆ. ಮೊನ್ನೆ ಊರಾಗ ಇವರು ರುದ್ರಗೌಡ್ರು ಬಂದಿದ್ರಲ್ಲಪ್ಪ, ಅವತ್ತು ನಿಮ್ಮ ಕಡೆ ಬಂದಿದ್ದಿಲ್ಲನ? ಇವರು ಶೇಖರಪ್ಪನ ಮನೆಗೆ ಹೋಗಿದ್ರು ಅವರು. ಹೌದಾ, ಹೋಗಿದ್ದ. ಎಲ್ಲ ಕಡೆ ಬಾರಿಸ್ತಾನ ಶೇಖರಪ್ಪ. ನಮ್ಗೆ ಹಂಗತಿ ಬಿಗಿ ಇರಂಗಿಲ್ಲ. ಇವು ರಾಜಕೀಯ ಅನ್ನೋದು ಬೇಡ ಬೇಡ. ಹಿಂದಕ್ಕೆ ನಾವು ರಾಜಕೀಯದೊಳಗೆ ಪೆಟ್ಟು ತಿಂದೀವಿ. ಬೇಡಪ್ಪ, ನಮ್ಗೆ ರಾಜಕೀಯ ಸುದ್ದಿನ ಬೇಡ. ನಮ್ಗೆ ಯಾರು ಹೇಳಕ್ಕೆ ಬಂದ್ರೆ ಹ್ಞೂ ಅಂತ ಹೇಳ್ಬಿಡೋದು. ಹಾಕಿ ಹೇಳ್ರಿ ಅಂತ ಹೇಳಿ ಕಳಿಸ್ಬಿಡೋದು. ನಾವು ಆ ಪಕ್ಷಕ್ಕೆ ಹಾಕಿವಿ, ಆ ಪಕ್ಷದಾರು ಈ ಪಕ್ಷದಾರು ಅದೆಲ್ಲ ಎದಕ್ಕೆ ಬೇಕು? ಇವು ಸುಮ್ಮನೆ ಒಣ ತಿಂಡಿಗೆ ನೊಣ ಕೊಡಿಸ್ಕೊಂಡ್ರಂತ ಅದು ಎದಕ್ಕೆ ಬೇಕು ನಮಗೆ? ನಾಷ್ಟ ತರ್ತೀರೇನ? ಎಷ್ಟೊತ್ತಾತು ಕುಂತ? ಅಪ್ಪ ನಾಷ್ಟ ತಗೋರಿ. ಏನವ ನಾಷ್ಟ ಘಮ ಘಮ ಅನ್ನಕತ್ತತಿ? ಇವತ್ತೇನು ಉಪ್ಪಿಟ್ಟು ಶಿರಾನ? ಹ್ಞೂನ್ರಿಪ್ಪ, ಇವತ್ತು ನಾನು ಮಾಡೀನಿ ನೋಡ್ರಿ. ತಿಂದು ಹೇಳ್ರಿ ಅಪ್ಪ ಹೆಂಗೈತೆ ಅಂತೇಳಿ. ಓಹೋ, ನೀ ಮಾಡಿಯನವ? ಬೆಸ್ಟ್ ಆಗಿರ್ತತಿ. ವಾಸನೆ ನೋಡಿದ್ರೆ ಗೊತ್ತಾಗತ್ತ ಮಸ್ತ್ ಐತಿ ಅಂತೇಳಿ. ಮತ್ತು ತಿಂದು ನೋಡೋದ್ರಾಗ ಏನೈತಿ? ತಗೋ, ನೀ ಮಾಡಿ ಹೌದಿಲ್ಲ, ಕಮ್ಗಾಗಿರಂಗಿಲ್ಲ. ಒಂದು ಉಪ್ಪರ ಹೆಚ್ಚಾಗಿರ್ತತಿ, ಒಂದು ಖಾರ ಹೆಚ್ಚಾಗಿರ್ತತಿ. ಹಾಂ, ಅದನ್ನ ಅಪ್ಪ ತಿಂದು ಹೇಳ್ತಾರ, ನೀ ಸುಮ್ಮನೆ ಇರು. ಯಾಕೆ ಅಪ್ಪಗಟ್ಟ ತಂದು ಕೊಟ್ಟಿನ ಅಷ್ಟ ನನಗೆ ತಂದು ಕೊಡಂಗಿಲ್ಲನ? ನೀನೋ ಉಪ್ಪಿಟ್ಟು ಸೀರಾ ತಿನ್ನಂಗಿಲ್ಲ ಅಂತಲ್ಲ. ಹಂಗಂತ ಯಾರಂದ್ರು? ವೈನಿ ಹೇಳಿದ್ಲಪ್ಪ, ಆಕೆ ಅವಲಕ್ಕಿ ಮಾಡಕತ್ತ ಒಳಗ. ನಾ ಎಂದೂ ಹಂಗತಿ ಅಂದೇ ಇಲ್ಲಲ್ಲ ಆಕಿಗೆ. ಏನಪ್ಪ ನೀನು ಹೆಂತಿ ಕೇಳ, ನಿನಗಂತೇಳಿ ಸ್ಪೆಷಲ್ಲಾಗಿ ಅವಲಕ್ಕಿ ಮಾಡಕತ್ತ ನೀನು ಹೆಂತಿ ಒಳಗ. ತಡಿ, ಯಾಕೆ ಹಂಗತಿ ಅಂದ್ಲು ಕೇಳ್ತಾನೆ. ಅಂದ್ರು ನಮ್ಮ ಏನಾಕಪ್ಪ ಎಂದು ಅದನ್ನ ಮಾಡ್ಕೊಡ್ರಿ ಇದನ್ನ ಮಾಡ್ಕೊಡ್ರಿ ಅಂತ ಎಂದೂ ಅಂದಿಲ್ವ. ಮಾಡಿಟ್ಟಿದ್ದನು, ಸುಮ್ಮ ತಿಂತಿದ್ದ. ಅವಾಗ ಹೇಳ್ತಿದ್ದಿಲ್ರಿ, ಅವಾಗ ಹೇಳ್ತಿದ್ದಿಲ್ಲ. ಈಗ ಅವ್ರದ್ದು ಹೊಟ್ಟಿ ನೆತ್ತಿ ನೋಡಾಕ ನಾ ಹೇಂತಿ ಅಂತ ಬಂದೇನಲ್ರಿ, ಅದಕ್ಕೆ ನನ್ನ ಮುಂದೆ ಹೇಳ್ತಾರ್ರಿ ತಮ್ಮ ಇಷ್ಟ ಕಷ್ಟನ. ಹಡ್ದಾಕಿ ಮುಂದೆ ಏನು ಮಿಸಿಗಿಲ್ಲ, ಇಷ್ಟು ವರ್ಷ ಏನು ಇಷ್ಟ ಕಷ್ಟ ಅಂತೇಳಿ ನಿನ್ನ ಮುಂದೆ ಮಿಸಿಗಿನ ನಾನು ಎಲ್ಲ ತಾಯಿ ಮುಂದೆ ಹೇಳ್ಬೇಕಂತ ಏನಿಲ್ರಿ ಅತ್ತಿಯವ್ರ. ಹೌದೇವ ಈಗ ಗೊತ್ತಾಗತ್ತ. ಸಣ್ಣ ನನಗೂ ಉಪ್ಪಿಟ್ಟು ಸೀರೆ ಹಾಕೊಡ್ಬೇಕಿಲ್ಲ? ನೀನು ಅಲ್ಲಿ ಅಂದೆ ಅಂತಲ್ಲ ಯಪ್ಪ. ನೀನು ಉಪ್ಪಿಟ್ಟು ತಿನ್ನಂಗಿಲ್ಲ ಅಂತ ಅದನ್ನ ಅಂದೆ ನಾನು. ನನ್ನ ಮಗ ಎಂದು ಆಚಾರ ಬಡ್ದ ಅಲ್ಲವ ಅಂತೇಳಿ ಅಂದಿದ್ದಕ್ಕೆ ಅವ್ರಿಗೆ ಇಷ್ಟದ ಕಷ್ಟ ಅದಾವ ಅಂತಂದ್ಲು. ಮತ್ತು ನಾನು ಮುಂದೆ ಹೇಳಾರ್ದು ಹೆಂಡತಿ ಮುಂದೆ ಏನಾರ ಹೇಳ್ಯಾಣ ನನ್ನ ಮಗ ಅನ್ಕೊಂಡ್ಯಪ್ಪ. ನೀನು ಏನು ಇಷ್ಟ ಕಷ್ಟ ಅದಾವ ಅಂತ ಅಂದ್ಯಂತ ನೀವು ಅಲ್ಲಿ ಅಂದಂತ ಅದಕ್ಕೆ ಅವಲಕ್ಕಿ ಮಾಡಕತ್ತ ಸಣ್ಣಕ್ಕ ನಿನಗಂತೇಳಿ. ಸಣ್ಣ ನಾ ಯಾವಾಗ ನಿನಗೆ ಹೇಳಿದೆ ನಾ ಉಪ್ಪಿಟ್ಟು ತಿನ್ನಂಗಿಲ್ಲ ಅಂತೇಳಿ? ಅಯ್ಯ, ನೀವು ಹೇಳಿದ್ದು ಒಟ್ಟ ನೆನಪ ಇರಂಗಿಲ್ಲ ನಿಮಗೆ. ನಾ ಎಂದೂ ಊಟಕ್ಕೆ ಆಚಾರ ಬಡಿಯಂಗಿಲ್ಲ. ನಮ್ಮ ಮನ್ಯಾಗ ಉಷ್ಟುರ್ಗಿ ಒಂದ ಅಡಿಗೆ ಮಾಡ್ತಾರ. ಹಿಂಗ ಒಬ್ರಿಗೊಂದು ಎಂದೂ ಮಾಡಂಗಿಲ್ಲ. ಏನ್ ಅಡಿಗೆ ಮಾಡ್ತಾರ ಎಲ್ಲಾರು ಅದನ್ನ ತಿಂತಾರ. ನೀ ಏನ್ ಹೊಸದ ಎಬ್ಸಿ? ನೀವ್ ಅಂದಿದ್ರಲ್ಲ ನನಗೆ ಉಪ್ಪಿಟ್ಟು ಅಂದ್ರೆ ಇಷ್ಟ ಇಲ್ಲ ಅಂತೇಳಿ. ಇದೇನಿದು ಹೊಸ ನಾಟಕ? ನಾ ಎಂದೂ ಹಂಗತಿ ಅಂದೇ ಇಲ್ಲ. ಊಟದ ವಿಚಾರಕ್ಕ ನಾ ಯಾವತ್ತೂ ಅಂತದ್ ಮಾಡಂಗಿಲ್ಲ. ನನಗೆ ಉಪ್ಪಿಟ್ಟು ಶಿರಾನ ಹಾಕ್ತಾ, ಯಾವ ಅವಲಕ್ಕಿ ಬೇಡ ಪವಲಕ್ಕಿ ಬೇಡ. ನನಗೇನದು ಸಪ್ರೇಟ್ ಆಗಿ ಮಾಡೋದು? ಯಾಕ ಈ ಮನ್ಯಾಗ ಭೇದ ಭಾವ ಹುಟ್ಟಕತ್ತೇನ? ಹಿಂಗತಿ ಮಾಡೋದ್ರಿಂದ ನಮ್ಮ ಮನೆ ಭೇದ ಭಾವ ಹುಟ್ಟುದು. ಯಾವೇ ಆಕಿಗಂಕರು ಹುಚ್ಚಬರ್ಗಿಗೆ ತಿಳುವಳಿಕಿಲ್ಲ. ನೀನಾರ ಹೇಳಕ್ ಬರ್ತತಿಲ್ವೇ ಅವ? ನಿನ್ ಹೆಂಡತಿ ಏನ್ ಹೇಳಿದ್ರೆ ಕೇಳಿ ಬಿಡ್ತಾಳಪ್ಪ. ಏನಾರ ಹೇಳಣ ನಿನ್ ಹೆಂಡತಿ ಮಕ ದಮ್ ಹಾಕತಿ. ಮತ್ತ ನಾನು ಹೊತ್ತಾಳಾಗೋದಾಗತ್ತಾಯಪ್ಪ. ಅದು ಎದಕ್ಕೆ ಬೇಕು? ಮತ್ತ ನಿಮ್ಮ ಗಂಡ ಹೆಂಡತಿ ಅವು ಏನೇನು ಒಳಗೆ ಏನು ಮಾತಾಡಕ್ ಬಂದಿರ್ತಾರೋ, ನಿಮ್ದು ಅವ್ರು ಏನ್ ಹೇಳಿರ್ತಾರೋ ಯಾರಿಗ್ ಗೊತ್ತು. ಹೇಳಿರ್ಬೇಕು ಬಿಡು ಅಂತ ನಾ ಸುಮ್ಮ ಅನ್ನಪ್ಪ. ಈಗ ಏನಾರ ಹೇಳ್ಬೇಕು, ನಿನ್ ಹೆಂಡತಿ ಮಕ ದಮ್ ಆಗ್ಬೇಕು, ಹತ್ತಿ ಕೆಟ್ಟ ಆಗ್ಬೇಕು. ಅದು ಯಾಕೆ ಬೇಕು? ಅದಕ್ಕೆ ನಾ ಏನು ಮಿಸ್ಗಾಕ್ ಹೋಗಂಗಿಲ್ಲ. ಗಪ್ ಚುಪ್ ಇದ್ದು ಬಿಟ್ಟಿರ್ತೀನಿ. ಏನಾರ ಅನ್ನನ ಬಂದು ನಿನ್ನ ಮುಂದೆ ಹೇಳ್ತಾಳ, ನಿನಗ ಹಿಂದೆ ಗೊತ್ತಿರಂಗಿಲ್ಲ ಮುಂದೆ ಗೊತ್ತಿರಂಗಿಲ್ಲ. ಮತ್ತೆ ನೀನು ನನ್ನ ಮ್ಯಾಗ ಸಿಟ್ಟು ಮಾಡ್ಕೊಳೋದು ಅದು ಯಾಕೆ ಬೇಕು ತಮ್ಮ? ನಾನು ಸುಮ್ಮನೆ ಇದ್ಬಿಟ್ರೆ ಈ ಕದನ್ ಎಲ್ಲಿ ಹತ್ತಾವು? ಅಂದು ಆಡಿ ಎಲ್ಲಿ ವಜ್ಜಾಳ ಆಗಕ್ಕೆ ಹೋಗು. ನೋಡ್ಸ, ನಾನು ಹೇಳ್ತೀನಿ, ನಮ್ಮ ಮನ್ಯಾಗ ಎಲ್ಲರೂ ಒಂದೇ ಥರ ಊಟ ಮಾಡೋದು. ನಮ್ಮ ಮನ್ಯಾಗ ಒಬ್ರಿಗೊಂದು ಈ ಥರ ಮಾಡುವಂಗಿಲ್ಲ. ಇದೇನು ಹೊಸ ದಿವ್ಸಿ ಇನ್ನೊಂದು ಸತಿ ಇದನ್ನ ಏನು ಮಾಡಕ್ಕೆ ಹೋಗ್ಬೇಡ. ನಾ ಹೇಳ್ತೀನಿ ನೋಡು, ಎಲ್ಲರೂ ಏನು ತಿಂತಿರ್ತಾರೋ ಅದನ್ನ ಮಾಡ್ಬೇಕು. ನಾ ಎಂದೂ ಅದು ಬೇಕು ಇದು ಬೇಕು ಅಂದ ಅಲ್ಲ. ಇದನ್ನ ಹೊಸ ಎಬ್ಸಕ್ಕೆ ಹೋಗ್ಬೇಡ ನೀನು. ಹಿಂಗತಿ ಆದ್ರೆ ಮನ್ಯಾಗ ಮನಸ್ಸುಗಳು ಒಡೆದು ಹೊಕ್ಕವು. ಅರ್ಥ ಮಾಡ್ಕೊಂಡಿಟ್ಟು. ಏನೋ ಪ್ರೀತಿಯಿಂದ ಇವತ್ತೊಂದಿಟ್ಟು ಅವಲಕ್ಕಿ ಮಾಡ್ಕೊಡ್ಬೇಕಂದ್ರ ಹಿಂಗತಿ ಮಾಡಕತ್ತೀರಿ. ಮತ್ತು ನನಗೂ ಅಡಿಗೆ ಮಾಡಬೇಕು, ಊಟ ಮಾಡಿಸ್ಬೇಕು, ಗಂಡಗೆ ಅನ್ನೋದು ಇರಂಗಿಲ್ಲನ? ಗಂಡಗೆ ಅಡಿಗೆ ಮಾಡ್ಬೇಕು, ಊಟ ಮಾಡಿಸ್ಬೇಕು ಅನ್ನೋದು ಇರ್ತತಲ್ಲ. ಎದ್ದು ನಿನ್ನ ಗಂಡ ಏನು ಬಗಸ್ತಾನಲ್ಲ ಅದನ್ನೆಲ್ಲ ಮಾಡ್ಕೊಡ್ಬೇಕವ. ಯಾರು ಏನು ಬ್ಯಾಡ ಅಂತಾರ ನಿನಗ? ಅವ್ರು ಹೇಳಕತ್ತಲ್ಲ ಹಂಗಾರ ಮಾಡ್ಬೇಕು. ಯಾರು ಬೇಡ ಅಂತಾರ ನಿನಗ? ಅದೇನದು ಪಡ್ಪದ್ರ ಮಾಡುದು? ನಮ್ಮ ಮನ್ಯಾಗ ಹಿಂಗತಿ ಇಲ್ಲ. ಜರ್ ಕರ್ತ ಇನ್ನೇಮ್ ಹಿಂಗೇನಾರ ಮಾಡಿದ್ರ ಮತ್ತೆ ನೋಡು ಪರಕ್ ಹರಿತೈತಿ. ಬರೋಬ್ಬರಿ ಆತ್ ನೋಡಿ ಅವ. ಈಗ ಪಾರಿ
ಬರೋಬ್ಬರಿ ಇಡ್ತಾಳ, ಸಮಯ ನೋಡಿ ಊಟ ಬಿಡ್ತಾಳ ಆಕಿ. ಈಕೆಲ್ಲ ಅವ್ರ ಅತ್ತಿನ ತುಳಿದು ಮೆರಿಬೇಕಂತಾಳ, ಬಿಟ್ಟರೆ ಬಿಟ್ಟಾಳ ನಮ್ಮ ಪಾರಿ. ಸಂದ ನೋಡಿ ಇಡ್ತಾಳ ಈಕಿಗೆ. ಆದ್ರೂ ಏಟದಾವ ನೋಡುವ ಯವ್ವ, ಎಂಥ ಐನಾತಿ ಬುದ್ಧಿ ಅದಾವ ನೋಡಿ ಈಕಿ ಹತ್ರ. ಅದ ಅಲ್ಲಿ ನಿಮ್ಮ ದೊಡ್ಡವ ಆ ಹುಡುಗಿನ ಎತ್ತಿಗಟ್ಟಿ ಕುಂದ್ರಶಾಳ. ಮಾಡ್ತೀನಿ ತಡಿ, ಇವತ್ತು ಗಂಟು ಕಟ್ಟಿಸಿ ಆಚ ಕಡೆ ಮನೆಗೆ ಕಳಿಸ್ತೀನಿ. ವಿನಾ ನಾಷ್ಟ ಹಾಕೊಡು. ಈಟಿದ್ದನ್ನ ಇಟ್ಟು ದೊಡ್ಡದು ಮಾಡಿದ್ರಿ ಈ ಮನ್ಯಾಗ. ನಮಗೆ ಸ್ವಾತಂತ್ರ್ಯ ಅನ್ನೋದೇ ಇಲ್ಲ. ಏನು ಸ್ವಾತಂತ್ರ್ಯ ಕೊಟ್ಟಿಲ್ಲ? ಏನು ನಾನು ಏನಾರ ನಿನಗ ಮಾಡಬೇಡವ ಅವಲಕ್ಕಿ ಅಂತ ಹೇಳಿದ್ನ? ನಿನ್ನ ಗಂಡನ ಬಂದು ನಿನಗ ಮಕ್ಕಕ್ಕೆ ಮಂಗಳಾರತಿ ಎತ್ತಿದ, ನಾ ಏನಾರ ಅಂದಿನ? ಆಂಟಿ ಅರ್ಧ ಇದು ಹೋಗಿ ನೀವು ಇಲ್ಲದ್ದು ಸಲ್ಲದ್ದು ನಿಮ್ಮ ಅಣ್ಣನ ಮುಂದೆ ಅಂದಿರಿ, ಅದಕ್ಕೆ ಅವರು ಬಾಯಿ ಬಂದಂಗ ಬೇದ್ ಹೋದ್ರು. ಈಗ ಸಮಾಧಾನ ಆತಲ್ರಿ ನಿಮಗೆ? ನೋಡವಯ್ನಿ, ನೀ ಹಿಂದೆ ಮುಂದೆ ತಿಳ್ಕೊಲಾರ್ದ ಮಾತಾಡಕ್ ಹೋಗ್ಬೇಡ. ನಾ ಏನು ಮಿಸ್ಗಿಲ್ವ ಯವ್ವ. ನೋಡ್ತಂಗಿ, ನಮ್ಮ ಮನ್ಯಾಗ ಹಚ್ಕೊಡೋದು ಚುಚ್ಚೋದು ಈ ಥರ ನಮ್ಮ ಮನ್ಯಾಗ ಯಾರಿಗೂ ಬುದ್ಧಿಲ್ಲ. ನಾ ಅಂತ ಕಲಿಸಿಲ್ಲ ನನ್ನ ಮಕ್ಕಳಿಗೆ. ಬಾಯಿ ತೊಳ್ಕೊಂಡು ಮಾತಾಡಕ್ ಕಲಿ. ಇನ್ನ ನಿನ್ನ ಗಂಡಗ ಏನು ಇಷ್ಟ ಕಷ್ಟಗಳು ಇರ್ತಾವಲ್ಲ, ನಚಿನಾಗ ಹೇಳು, ಎದ್ದು ಮಾಡಿ ತಿನ್ನಿಸಿ ಪ್ರೀತಿ ನೋಡ. ನಾ ಏನು ಬ್ಯಾಡ ಅಂತೀವ ನಿನಗ? ನಮ್ಮ ಮನ್ಯಾಗ ಎರಡು ಒಲಿ ಎಂದು ಹಚ್ಚಿಲ್ಲ, ಎರಡು ಥರದ್ದು ಅಡಿಗೆ ಎಂದೂ ಮಾಡಿಲ್ಲ. ನಮ್ಮ ಮನ್ಯಾಗ ಒಂದ ಥರ ಅಡಿಗೆ ಮಾಡೋದು, ಎಲ್ಲರೂ ಅದನ್ನ ತಿಂತೀವಿ. ಇದೇನು ಹೊಸದು ಎಬ್ಸಿದೆ ನೀನು? ಎಲ್ಲ ಗೊತ್ತೈತಿ. ಒಟ್ಟು ಈ ಮನ್ಯಾಗ ನನ್ನ ಎಲ್ಲರೂ ಹೊತ್ತಾಳ ಮಾಡಕತ್ತಾರ. ಈಗ ನಿಮ್ಮ ಸಮಾಧಾನ ಆತ ಹೋದಿಲ್ರಿ ಅಂಟಿಯಾರ? ಗಂಡ ಹೆಂಡತಿ ಜಳ ಹಚ್ಚಿಟ್ರಿ, ನಿಮ್ಮ ಹೊಟ್ಟಿ ತಣ್ಣಗಿರ್ಲಿ ತೋರಿ. ನಾನಂಕ್ರೂ ನಮ್ಮ ಮನೆಗೇನು ಕಲಿಸ್ಕೊಟ್ಟಿಲ್ಲ. ನೀನು ಹೋಗಿಲ್ಲ, ಇಲ್ಲೇ ಅದನ್ನ ತಡಿ ಕರಿತೀನಿ, ಕೇಳೇ ಬಿಡು ಅಂತೆ. ಯಾಕ ತಂಗಿ, ಯಾಕ ನಾಲಿಗೆ ಹರಿ ಬಿಡಕತ್ತಿ? ಯಾಕ ಹೆಂಗೈತಿ ನಿನಗ? ಈ ಮನ್ಯಾಗ ಹೇಳೋರು ಕೇಳೋರು ಇಲ್ಲ ಅಂತ ಅನ್ಕೊಂಡೇನ? ನನ್ನ ಮೊಮ್ಮಕ್ಳಿಗೆ ಅಂತ ಬುದ್ಧಿ ಇಲ್ಲ. ಮಲ್ಲೆಕ ಚಂದ ನನ್ನ ಬುದ್ಧಿ ಕಲ್ಕೊ. ಮನೆಗೆ ಬಂದು ಹೆಣ್ಮಗಳಿಗೆ ಕಣ್ಣ ನೀರು ಹಾಕಸ್ತಿಯಲ್ಲ, ಎಂದೂ ಒಳಿತಾಗಂಗಿಲ್ಲ. ಸೊಸೆಯಾಗಿ ನೀನು ನೆಸಿನಾಗ ಎದ್ದು ಒಟ್ಟು ದಗದ ಮಾಡ್ಬೇಕು. ಅಂತದ್ರಾಗ ಪಾಪ ನನ್ನ ಮೊಮ್ಮಗಳು ಗಂಡ ಮನ್ಯಾಗನು ದೇಕ್ ಬಂದಿರ್ತತಿ, 2 ದಿನ ತವ್ರ ಮನ್ಯಾಗ ಇದ್ದು ಹೋಗೋಣ ಅಂತೇಳಿ ಬಂದತಿ. ಅವ್ರವ್ಗೆ ಆರಾಮಿಲ್ಲ ಅಂತೇಳಿ ಪಾಪ ತಾನ ಮಾಡೈತಿ ಅದು ಎದ್ದು ಒಟ್ಟು. ಮತ್ತು ನನ್ನ ಮೊಮ್ಮಗಳಿಗೆ ಅಂತೇನ ನೀ ಮಾಡ್ಬೇಕಾದ ಕೆಲಸ ಆಕೆ ಮಾಡ್ಯಾಳ, ಮತ್ತು ಆಕಿಗೆ ಮಾತಾಡಕತ್ತೇನ? ಯಾಕ ಏನು ಅನ್ಕೊಂಡಿ ನೀನು? ನವರಂಗಿ ಆಟನ ನಮ್ಮ ಮನೆಗೆ ಎಬ್ಸಕ್ಕೆ ಹೋಗ್ಬೇಡಿ ನೀನು. ನೋಡಿಲ್ಲ, ತಿಳ್ಕೊಂಡು ಬಾಳೆ ಮಾಡಿದಿ, ಚಂದಾಗಿರುತ್ತೆ ನೀನು ಬಾಳೆ. ಇಲ್ಲ ಅಂದ್ರನ ನೋಡ ಮತ್ತೆ ನಿನ್ನ ಪರಿಸ್ಥಿತಿ ಏನಾಕತ್ತೆ ಅಂತೇಳಿ.